ನಮ್ಮದು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು 29ನೇ ತಿಂಗಳು ಎಷ್ಟು ಜನ ವಾಸಿ ಆಗಿದೆ? 642 ಜನಕ್ಕೆ ವಾಸಿ ಆಗಿದೆ. ಯಾವಾಗ 29 ತಿಂಗಳಿಂದ ಈಚೆಗೆ ಈ ಫುಡ್ ಕೊಡೋಕೆ ಏನು ಮಾಡಿದ್ರೆ 6 ತಿಂಗಳು ಕಂಟಿನ್ಯೂಸ್ ಅಂದರೆ 90 ಭಾಗ ಆಯ್ತದೆ. 7ನೇ ತಿಂಗಳಿಗೆ 100 ಭಾಗ ವಾಸಿ ಆಯ್ತದೆ. ಯಾರೋ 100ರಲ್ಲಿ ಒಬ್ಬರು ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಯ್ತದೆ, ಇನ್ನೂ 1 ತಿಂಗಳು 2 ತಿಂಗಳು ಜಾಸ್ತಿ ಬೇಕಾಯ್ತದೆ. ಇವತ್ತೇನು ನಾವು ನ್ಯೂಟ್ರಿಷನ್ ಫುಡ್ ಕಿಟ್ ಕೊಡ್ತೀವಿ. ಕಾಯಿಲೆ ಯಾರಿಗೆ ಬಂದಿದ್ರೆ ಕೆಲವರು ಮನೇಲೇ ಇದ್ದಾರೆ, ನೀವು ತಂದೆನೋ ತಾಯಿನೋ ಅಣ್ಣ ತಂದಿರು ಬಂದು ತಗೊಂಡು ಹೋಗ್ತಾ ಇದ್ದೀರಿ. ಇದನ್ನು ಅವ್ರಿಗೆ ನೀವೇ ಇದು ಮಾಡಬೇಕು. ಎಲ್ರೂ ನೀವೇ ತಗೊಬೇಕು. ನಿಮ್ಗೇನು ಕೊಟ್ಟು ನಿನಗೇನಪ್ಪ ನಿನಗೆ ಬಂದಿರೋದು, ನೀನೇ ತಗೊಬೇಕಾ ಫುಡ್ನ, ಬೇರೆ ಯಾರು ಕೊಡ್ಕೊಡ್ದು. ಅಂತ 1 ತಿಂಗಳಿಗೆ ಆಗೋಷ್ಟು ಕೊಟ್ಟಿದ್ದೀವಿ. ಇದನ್ನು ನೀವೇ ತೊಗೊಬೇಕು. ನೀವೇ ತಗೊಂಡ್ರೆ ನಿಮಗೆ 6 ತಿಂಗಳು 7 ತಿಂಗಳಲ್ಲೇ ಕಾಯಿಲೆ ಭಾಷೆ ವಾಸಿ ಆಯ್ತದೆ. ಆಮೇಲೆ ಹಾಸ್ಪಿಟ್ಲಲ್ಲಿ ಏನು ಟ್ಯಾಬ್ಲೆಟು ಇದು ಕೊಡ್ತಾರೆ ಅದನ್ನು ಸತ್ತೆ ತಗೊಬೇಕು. ನೀವು ಮಧ್ಯದಲ್ಲಿ 1 ವಾರ ಬಿಟ್ಟರೆ ತಿರ್ಗಿ ಆಮೇಲೆ 6 ತಿಂಗಳು ತಗೊಬೇಕಾಯ್ತದೆ. ಬಿಡ್ಕೊಡ್ದು 1 ದಿನನೂ ಡಾಕ್ಟ್ರು ಟ್ಯಾಬ್ಲೆಟ್ಗಳು ಏನು ಕೊಟ್ಟವ್ರೆ ಅದೇ ರೀತಿ ತಗೊಂಡೋಗ್ಬೇಕು. ಇದನ್ನು ಇದು ಪ್ರತಿ ತಿಂಗಳು ನಿಮ್ಗೆಲ್ರಿಗೂ ಕಾಯಿಲೆ ವಾಸಿ ಆಗೋವರೆಗೂ, ಅದನ್ನು ವರ್ಷ ಆಗಲಿ 2 ವರ್ಷ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ವಾಸಿ ಆಗೋವರೆಗೂ ನಾವು ಇದೇ ರೀತಿ ಕಿಟ್ ಕೊಡ್ತೀವಿ. 1ನೇ ತಾರೀಕು ಕರೆಕ್ಟಾಗಿ ಇವತ್ತು 125 ಜನ ಬಂದಿದ್ರೆ ಇನ್ನೂ 25 ಜನ ಬಂದಿಲ್ಲ. ಇಲ್ಲಿ ಯಾರಿಗೆ ಇಲ್ಲಿಗೆ ಬರ್ತಾರೆ ಅವರು ಮಾತ್ರ ಕಿಟ್ ಕೊಡ್ತೀವಿ. ನೀವೇನಾದ್ರು ತಪ್ಪಿಸ್ಕೊಂಡು ಇದ್ದಿದ್ದು ಮಾಡಿದ್ರೆ ಕಿಟ್ ಕೊಡೋದಿಲ್ಲ. ಆಮೇಲೆ ಇದನ್ನು ತೊಗೊಂಡ್ರೆ ಮಾತ್ರ ನಮ್ಮ ಕಾಯಿಲೆ ವಾಸಿ ಆಗೋದು. ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ಬು, ಮೋದಿ ಹಾಸ್ಪಿಟಲು, ಮಾತೃ ಹಾಸ್ಪಿಟಲು, ಅಪೋಲೋ ಹಾಸ್ಪಿಟಲ್ ವತಿಯಿಂದ ಕ್ಯಾನ್ಸರ್ ಆಸ್ಪತ್ರೆ ನಾವು ಪ್ರತಿ ತಿಂಗಳು ಒಂದೊಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾಯಿದ್ದು. MB ಚುನಾವಣೆ ನಡೆದಾಗಿಂದ ಕೋಡ್ ಆಫ್ ಕಂಡಕ್ಟ್ ಆದಾಗಿಂದ ಮಾಡಿರಲಿಲ್ಲ. ಇವತ್ತು ಪುಷ್ಪಾವತಿ ನಗರದಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚಿನ ತಪಾಸಣೆಗೆ ಅಂತ ಬಂದಿದ್ದಾರೆ. ತಪಾಸಣೆ ನಡೀತಾ ಇದೆ. ಅವ್ರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, ಕನ್ನಡಕ ಬೇಕಾದ ಕನ್ನಡಕ, ಮತ್ತು ಹೃದಯ ತಪಾಸಣೆ, ಮತ್ತು ಬೋಂಡನ್ಸ್ರಿ ಮೂಳೆಗಳ ಸಮಸ್ಯೆ ಇರ್ತಕ್ಕಂಥದ್ದು, ಥೈರಾಯ್ಡ್ ಸಮಸ್ಯೆ, ಇವನ್ನೆಲ್ಲ ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ BP ಶುಗರ್ ಇರ್ತಕ್ಕಂಥವ್ರಿಗೆ 1 ತಿಂಗಳಿಗಾಗೋಷ್ಟು ಟ್ಯಾಬ್ಲೆಟ್ಗಳು. ಮುಂದಿನ ತಿಂಗಳು ಅವರು 2 ದಿನ ಮುಂಚೆ 3 ದಿನ ಮುಂಚೆ ಅವ್ರು ಹೋಗಿ ನಮ್ಮ ಕ್ಲಿನಿಕಲ್ಲಿ ಮತ್ತೆ ಅಲ್ಲಿ ತಪಾಸಣೆ ಮಾಡಿಸಿ ಆ ಟ್ಯಾಬ್ಲೆಟ್ಗಳನ್ನು ತಗೊತಕ್ಕಂಥದ್ದು. ಈಗ 4 ತಿಂಗಳಿಂದ ನಿಂತಿತ್ತು, ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಮತ್ತು ಇಲ್ಲಿ ಪ್ರತಿ ತಿಂಗಳು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕರೆ ಮೇರೆಗೆ ಕ್ಷಯರೋಗಿಗಳಿಗೆ 2024 ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂತಕ್ಕಂಥದ್ದಕ್ಕೆ ಏನು ಕರೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಂದಿಸಿ 29ನೇ ತಿಂಗಳ ಕ್ಷಯರೋಗಿಗಳಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಪ್ರತಿ ತಿಂಗಳು 1ನೇ ತಾರೀಕು 9ವರೆಗೆ ನಾವು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. പക്ഷേ ಕ್ಷಯರೋಗ ಇರ್ತಕ್ಕಂಥ ನನ್ನ ಕ್ಷೇತ್ರದ ಒಂದು 150 ಜನ ಇದು ಬರ್ತಾರೆ. ಈ ಒಂದು 25 ಜನ 30 ಜನಕ್ಕೆ ವಾಸ ಆಗಿರ್ತದೆ. ಒಟ್ಟು ಇಲ್ಲಿವರೆಗೂ 29 ತಿಂಗಳಿಂದ 642 ಜನಕ್ಕೆ ಸಂಪೂರ್ಣವಾಗಿ ಗುಣಮುಖವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ದಾಖಲೆ ಇದೆ. ಇದು ಅನುಕೂಲವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು, ಮತ್ತು ವೈಯಕ್ತಿಕವಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು, ನಾನು, ನಮ್ಮ ಟ್ರಸ್ಟ್ ವತಿಯಿಂದ ಇದನ್ನು ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ. ಇನ್ನು 18 ಜನ ಬರಬೇಕಾಗಿತ್ತು. ಎಲ್ಲರೂ ಬಂದು ಕಡ್ಡಾಯವಾಗಿ ತಗೊಂಡು ಹೋಗಬೇಕು. ಒಂದು 6 ತಿಂಗಳು 7 ತಿಂಗಳು ತಗೊಂಡ್ರೆ ಮೆಡಿಷನ್ನು ಮತ್ತು ನ್ಯೂಟ್ರಿಷನ್ ಫುಡ್ ತಗೊಂಡ್ರೆ 100% ಕಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ನಂಬಿಕೆ.